ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೇ ಇದ್ರು ಕಾರ್ ಒಳಗಡೆ ಕೂತ್ಕೊಂಡು ವಿಂಡೋ ಇಂದ ಆಚೆ ನನ್ಗೇನ್ ಕಾಣಿಸ್ತಾ ಇತ್ತೋ ನನ್ನ ಪಾಲಿಗೆ ಅಷ್ಟೇ ಪ್ರಪಂಚ ಆಗಿದೆ. ಆಫೀಸಿಂದ ಮನೆ, ಮನೆಯಿಂದ ಆಫೀಸ್. ನನ್ನ ಇಷ್ಟು ವರ್ಷದ ಜರ್ನಿನಲ್ಲಿ ಇವೆರಡೇ ಸ್ಟಾಪ್ಸ್ ಇದ್ದಿದ್ದು. ಅಷ್ಟರಲ್ಲೇ ಓಡಾಡ್ತಾ ಇದ್ದೆ. ಹೊರಗಿನ ಪ್ರಪಂಚ ಹೀಗಿದೆ, ಜನಸಾಮಾನ್ಯರ ಲೈಫ್ ಹೇಗಿರುತ್ತೆ, ಅವ್ರು ಹೇಗೆ ಬದುಕ್ತಾ ಇದ್ದಾರೆ, ಯಾವುದೂ ಗೊತ್ತಿರಲಿಲ್ಲ. ಈ ಬಾವಿ ಕಪ್ಪೆ ಅಂತಾರಲ್ಲ ಹಾಗಿದ್ದೆ. ಸ್ವಲ್ಪ ದೊಡ್ಡ ಸೈಜ್ ಕಪ್ಪೆ ಅಷ್ಟೇ. ಇದರ ತಾತ್ಪರ್ಯ ಇಷ್ಟೇ, ಇವತ್ತು ನೀವು ಟ್ರೀಟ್ ಕೊಟ್ರಲ್ಲ ಅದೇ ಥರ ಇನ್ಮೇಲೆ ಪ್ರತಿ ತಿಂಗಳು ಕಂಪಲ್ಸರಿ ಟ್ರೀಟ್ ಕೊಡಿಸ್ಲೇಬೇಕು. ಈ CM ಗ್ರಾಮ ವಾಸ್ತವ್ಯ ಮಾಡ್ತಾರಲ್ಲ ಹಾಗೆ. ಹಾಗೆ ಮಾಡಿದ್ರೇನೆ ನಾನು ಸಾಮಾನ್ಯ ಜನರ ಜೊತೆ ಕನೆಕ್ಟ್ ಆಗಕ್ಕೆ ಸಾಧ್ಯ. ಇಷ್ಟು ವರ್ಷ ನಾನು ಬರೀ ನನ್ನ ಲೆವೆಲ್ಗೆ ಯೋಚನೆ ಮಾಡ್ತಾ ಇದ್ದೆ. ನಾನು ಏನೇ ಬಿಸ್ನೆಸ್ ಮಾಡಿದ್ರು ಹೈ ಕ್ಲಾಸ್ ಜನರೇ ಟಾರ್ಗೆಟ್ ಆಗಿರ್ತಿದ್ರು. ಬಟ್ ಇನ್ಮೇಲೆ ಸಾಮಾನ್ಯ ಜನಕ್ಕೆ ಯೂಸ್ ಆಗೋ ಥರ, ಅವ್ರಿಗೆ ಕಡಿಮೆ ಬೆಲೆಗೆ ಸಿಗೋ ಥರ ಏನಾದರೂ ಮಾಡಬೇಕು, ಅವ್ರ ಜೊತೆ ಕನೆಕ್ಟ್ ಆಗಬೇಕು ಅಂತ ಅನಿಸ್ತಾ ಇದೆ. ಇವತ್ತು ನಾನು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ನಲ್ಲ, ನಿನ್ಗೇನು ಅನಿಸ್ತು ಅಂದರೆ ನನ್ನ ಪ್ರಪಂಚದ ಆಚೆ ಹೊರಗಡೆ ಒಂದು ಕಲರ್ಫುಲ್ ಪ್ರಪಂಚ ಇದೆ. ನಾನು ಅದನ್ನು ಗಮನಿಸಿದೆ, ಅದನ್ನು ನನ್ನ ಅನುಭವಕ್ಕೆ ತಂದ್ಕೊಳ್ದೆ, ಫೀಲ್ ಮಾಡಿದೆ. ತುಂಬಾ ಮಿಸ್ ಮಾಡ್ಕೊಂಬಿಟ್ಟಿದ್ದೆ. ಸೊ ನಾನು ನಿಮಗೆ ಟ್ರೀಟ್ ಕರ್ಕೊಂಡು ಬಂದಿದ್ದು ಸಾರ್ಥಕ ಆಯ್ತು ಅನ್ನಿ. ಖಂಡಿತ ಸಾರ್ಥಕ ಆಯಿತು. ಭಾಳ ಒಳ್ಳೆ ಕೆಲಸ ಮಾಡಿದ್ರಿ. ನನಗೆ ಆ್ಯಕ್ಚುಲಿ ಇದು ಬೇಕಾಗಿತ್ತು. ಈ ಗೌತಮ ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗಡೆ ಜ್ಞಾನೋದಯ ಆಯ್ತಲ್ಲ, ಹಾಗೆ ನನಗೆ ಇವತ್ತು ಪಬ್ಲಿಕ್ಕಲ್ಲಿ ಜನಗಳ ಮಧ್ಯೆ ಜ್ಞಾನೋದಯ ಆಯಿತು. ನನ್ನ ಲೈಫ್ಗೆ ಒಂದು ಹೊಸ ಡೈಮೆನ್ಷನ್ ಸಿಕ್ತು. ಆ್ಯಂಡ್ ಇದೆಲ್ಲ ಆಗಿದ್ದು ನಿಮ್ಮಿಂದ. ಥ್ಯಾಂಕ್ ಯು ಫಾರ್ ದಟ್. ಹೌದು, ಹೀಗೆ ಎಷ್ಟು ದೂರ ನಡ್ಕೋತಾ ಹೋಗೋದು? ಮೋಸ್ಟ್ಲಿ ಮನೆ ತನಕ ಹೀಗೆ ನಡ್ಸ್ಕೊಂಡೇ ಹೋಗ್ಬೇಕು ಅಂತ ಪ್ಲಾನ್ ಮಾಡಿರೋ ಥರ ಇದೆ ನೋಡಿ. ನನ್ನ ಕಾಲು ಯಾವಾಗ ಕೈ ಕೊಡುತ್ತೆ ಗೊತ್ತಿಲ್ಲ. ಇಲ್ಲ ಇಲ್ಲ ಇರಿ, ಆನ್ಲೈನಲ್ಲಿ ಆಟೋ ಬುಕ್ ಮಾಡ್ತೀನಿ. ಆಹಾ, ನೋಡಿದ್ರ ನಿಮ್ಮ ಹಿಪೋಕ್ರಸಿ. ಆನ್ಲೈನಲ್ಲಿ ಆಟೋ ರೇಟ್ ಜಾಸ್ತಿ, ರನ್ನಿಂಗ್ ಆಟೋ ಬೆಸ್ಟ್ ಅಂದು ಈಗ ಆನ್ಲೈನಲ್ಲೇ ಬುಕ್ ಮಾಡ್ತಾ ಇದ್ದೀರಾ? ಗೌತಮ್ ಅವರೇ, ರನ್ನಿಂಗ್ ಆಟೋ ಬೆಳಗಿನ ಜಾವದಲ್ಲಿ ಬೆಸ್ಟು, ನೈಟ್ ಆದರೆ ಆನ್ಲೈನೇ ಬೆಸ್ಟು. ಕಾಮನ್ ಸೆನ್ಸ್ ಅನ್ನೋದು ಟೈಮಿಗೆ ತಕ್ಕಂಗೆ ಬದಲಾಗಬೇಕಿಲ್ಲ ಅಂದರೆ ನಾನ್ ಸೆನ್ಸ್ ಆಗಿಬಿಡುತ್ತೆ. ಅದು ಅಲ್ಲದೆ ಒಂದು ಗೊತ್ತಿರೋ ಲ್ಯಾಂಡ್ ಮಾರ್ಕ್ ಬೇಕಿತ್ತು, ಅದಕ್ಕೆ ಎಲ್ಲರಿಗೂ ನಡ್ಕೊಂಡು ಬಂದ್ವಿ. ಈಗ ನಾನು ಆನ್ಲೈನ್ ಆಟೋ ಬುಕ್ ಮಾಡಿ. ಬರ್ತಾ ಬರ್ತಾ ಡೈಲಾಗ್ ಕ್ವೀನ್ ಆಗ್ತಾ ಇದ್ದೀರಾ. ಥ್ಯಾಂಕ್ ಯು. ಸಹವಾಸ ದೋಷ. ನಿನ್ನ ಕೈ ಮುಗಿದು ಕೇಳ್ಕೊತಿದ್ದೆ, ದಯವಿಟ್ಟು ನನ್ನ ಮಗಳನ್ನ ಬಿಟ್ಟು ಬಿಡು. ಇದು ನಮ್ಮ ಮರ್ಯಾದೆ ಪ್ರಶ್ನೆ. ಮರ್ಯಾದೆ ಕಳ್ಕೊಂಡು ನಾವು ಬದುಕಿರಲ್ಲ. ಅಣ್ಣ, ಭಾರತ ತುಂಬಾನೇ ಬೇಜಾರಾಗದಾನೆ. ಅಫ್ಕೋರ್ಸ್ ಆಗಿರ್ಲೇಬೇಕು. ಅದಕ್ಕೆ ವಿರಹ ವೇದನೆ ಅಂತಾರೆ. ಇಷ್ಟೊತ್ತಿಗೆ ಆಸ್ ಪರ್ ಮೈ ಗೆಸ್ ಅವನ ತಲೆಯಲ್ಲಿ ಅಥವಾ ಬ್ಯಾಕ್ಗ್ರೌಂಡಲ್ಲಿ ಒಂದು ಒಳ್ಳೆ ಪ್ಯಾಥ ಸಾಂಗ್ ಪ್ಲೇ ಆಗ್ತಾ ಇರುತ್ತೆ. ನಾವು ಹಾಕಿರೋ ಬಾಂಬು ಭರ್ಜರಿಯಾಗಿ ಬ್ಲಾಸ್ಟ್ ಆಗಿ ಒಳ್ಳೆ ಸೌಂಡ್ ಮಾಡಿದೆ ಅಂತ. ಹಾಗಂತೀಯ? ಡೌಟಾ? ಬಾ, ಕನ್ಫರ್ಮೇಶನ್ ಕೊಡಿಸ್ತೀನಿ. ಪಾರ್ಥ, ವಾಟ್ಸ್ ದ ಮ್ಯಾಟರ್ ಮ್ಯಾನ್? ಯಾವಾಗಲೂ ರಾಕ್ ಸ್ಟಾರ್ ಥರ ಆಡ್ತಿದ್ದವನು ಈಗ ಡಲ್ ಆಗಿ ಪ್ಯಾಥೋ ಮಾಡಲ್ ಇದೆಯಾ? ಏನಾಯ್ತು? ಇಲ್ಲ ಅಜಯ್ ಬ್ರೋ, ಆ ಥರ ಎಲ್ಲ ಏನೂ ಇಲ್ಲ. ಐ ಆಮ್ ನಾರ್ಮಲ್. ನೋ ವೇ. ನೀನೆಲ್ಲಿ ನಾರ್ಮಲ್ ಆಗಿದ್ಯಾ? ಏನಾಯ್ತು ಅಂತ ಹೇಳು. ಅಣ್ಣ ಅದಕ್ಕೆ ಹತ್ರ ನಾನು ಮಾತಾಡ್ತೀನಿ. ಅಶು, ಐ ಆಮ್ ಫೈನ್, ಏನೂ ಆಗಿಲ್ಲ. ಐ ಆಮ್ ಜಸ್ಟ್ ಸಿಟ್ಟಿಂಗ್ ಹಿಯರ್. ಅದೇ ಯಾಕೆ ಅಂತ. ನೀನು ಯಾವಾಗಲೂ ಕೂತಿ ಜಾಗದಲ್ಲೇ ಡಿಸ್ಕೋ ಡ್ಯಾನ್ಸ್ ಆಡೋನು, ಅಂಥದ್ರಲ್ಲಿ ಇವತ್ತು ಇಷ್ಟು ಸೈಲೆಂಟಾಗಿ ಡಲ್ಲಾಗಿ ಕೂತಿದ್ಯಾ ಅಂದರೆ ದೇರ್ ಇಸ್ ಸಮಥಿಂಗ್ ರಾಂಗ್. ಅದೇನು ಅಂತ ನಮ್ಮ ಹತ್ರನಾದ್ರೂ ಹೇಳ್ಕೊಳಪ್ಪ, ನಿನಗೆ ರಿಲೀಫ್ ಸಿಗುತ್ತೆ. ಜೈ ಬ್ರೋ, ಆ ಥರ ಎಲ್ಲ ಏನೂ ಇಲ್ಲ ಬ್ರೋ. ಸುಳ್ಳು ಹೇಳ್ಬೇಡ. ಅಣ್ಣ ಆಗ್ಲಿಂದ ಕೇಳ್ತಿದ್ದಾನೆ ಅಲ್ವಾ, ಏನಾಯ್ತು ಅಂತ ನಮ್ಮ ಹತ್ರ ಹೇಳ್ಕೋ. ಏನಾಯ್ತು? ಸಿಸ್, ಏನೂ ಆಗಿಲ್ಲ. ಐ ಆಮ್ ಫೈನ್. ಪಾರ್ಥ, ನನಗೆ ಗೊತ್ತು ನೀನು. ಅಶು,
ಅವನೇನು ಇಲ್ಲ ಅಂತಿದ್ದಾನಲ್ಲ, ಯಾಕೆ ಅಷ್ಟೊಂದು ಫೋರ್ಸ್ ಮಾಡ್ತಿದ್ಯಾ? ಅಣ್ಣ ಅಶು, ಯು ಲೀವ್. ಸರಿ. ಶೀಸ್ ಗಾನ್. ಅವಳ ಮುಂದೆ ನಿಂಗೆ ಹೇಳ್ಕೊಳಕ್ಕಾಗಲಿಲ್ಲ ಅಂತ ಅವಳನ್ನು ಕಳಿಸ್ದೆ. ಅಟ್ಲೀಸ್ಟ್ ನನ್ನ ಹತ್ರ ಹೇಳ್ಕೊಡೋ, ಏನು ವಿಷಯ, ವಾಟ್ಸ್ ದ ಮ್ಯಾಟರ್? ನೋಡು, ನಾನು ನಾರ್ಮಲ್ ಆಗಿದ್ದೀನಿ, ಎವ್ರಿಥಿಂಗ್ ಇಸ್ ಫೈನ್ ಅಂತ ಪ್ಯಾಚ್ ಮಾಡೋಕ್ಕೆ ಮಾತ್ರ ಟ್ರೈ ಮಾಡಬೇಡ, ನನಗೆಲ್ಲ ಗೊತ್ತಾಗುತ್ತೆ. ನೀನು ಒಂಥರ ಈ ಟಿಪಿಕಲ್ ಲವ್ ಫೇಲ್ಯೂರ್ ಕ್ಯಾಂಡಿಡೇಟ್ ಥರ ಕಾಣಿಸ್ತಾ ಇದೆಯಾ. ಸಿ, ಲುಕ್ ಎಟ್ ಯು, ಹಾಗೆ ನೀನು ಕಾಣಿಸ್ತಾ ಇರೋದು. ಏನಾದರೂ ಇದ್ರೆ ನಾನು ನಿನ್ನ ಬ್ರದರ್ ಕಣೋ, ನನ್ನ ಹತ್ರ ಹೇಳ್ಕೊ. ಒಬ್ಬನೇ ಈ ಥರ ಕೊರಗ್ತಾ ಡಲ್ಲಾಗಿ ಕೂತಿದ್ರೆ ಎಷ್ಟು ಸರಿ ಅದು? ನೀನು ಸುಮ್ಮನೆ ಸಫರ್ ಆಗ್ತಿದ್ಯಾ? ಇಲ್ಲ ಜೈ ಬ್ರೋ, ಆ ಥರ ಎಲ್ಲ ಏನೂ ಇಲ್ಲ. ಫೈನ್, ನಾನು ಜಾಸ್ತಿ ಡಿಗ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ಪಾರ್ಥ, ಆ ಥರದ್ದು ಏನಾದರೂ ವಿಷಯ ಇತ್ತು ಅಂತಂದರೆ ಐ ಆಮ್ ಆಲ್ವೇಸ್ ದೇರ್ ವಿತ್ ಯು. ನೀನು ಯಾವ ಟೈಮಾಗಿ ಬೇಕಾದರೂ ಬಂದು ನನ್ನ ಹತ್ರ ವಿಷಯನ ಶೇರ್ ಮಾಡ್ಕೋಬೋದು. ಡೋಂಟ್ ಫರ್ಗೆಟ್ ದಟ್. ಇಲ್ಲ ಜೈ ಬ್ರೋ, ಆ ಥರ ಎಲ್ಲ ಏನೂ ಇಲ್ಲ. ನೋಡು, ಒಂದು ವೇಳೆ ಆ ಥರ ಇದ್ದರೆ ನಾನು ನಿನ್ನ ನಿಜವಾಗ್ಲೂ ಶೇರ್ ಮಾಡ್ಕೋತೀನಿ, ಓಕೆನಾ? ಜೈ ಬ್ರೋ, ಐ ಆಮ್ ರಿಯಲಿ ಎಕ್ಸಾಸ್ಟೆಡ್. ನಾನು ಹೋಗಿ ಮಲ್ಕೋತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಕನ್ಸರ್ನ್. ಗುಡ್ ನೈಟ್. ಗುಡ್ ನೈಟ್. ಕನ್ಸರ್ನ್? ಯಾವ ಕನ್ಸರ್ನು ಇಲ್ಲ ಕಣೋ ಮಣ್ಣು. ಅದು ಕನ್ಸರ್ನ್ ಅಲ್ಲ ಕಣೋ ಪಾರ್ಥ, ಕೆಟ್ಟ ಕುತೂಹಲ. ನಾನು ಹಾಕಿದ್ದ ಬಾಂಬು, ನಾನು ಇಟ್ಟ ಫಿಟ್ಟಿಂಗು ಯಾವ ಮಟ್ಟಕ್ಕೆ ಸೌಂಡ್ ಮಾಡಿದೆ ಅಂತ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ ಮ್ಯಾನ್, ಕ್ಯೂರಿಯಾಸಿಟಿ. ಪ್ರಪಂಚದಲ್ಲಿ ಬೇರೆ ಯಾವ ಹುಡುಗಿನೂ ಇಲ್ಲ ಅಂತ ಹೋಗಿ ಹೋಗಿ ನನ್ನ ಬಟರ್ಫ್ಲೈಗೆ ಕಾಳಾಗ್ತೀಯ. ಬಿಟ್ಬಿಡ್ತೀನೇನೋ, ನನಗೆ ಸಿಗದೆ ಇರೋಳು ನಿನಗೂ ಸಿಗಬಾರ್ದು. ನಿನಗೆ ಅಂತೆಲ್ಲ ಪ್ರಪಂಚದಲ್ಲಿ ಬೇರೆ ಯಾವನಿಗೂ ಸಿಗಬಾರ್ದು. ಹಾಗೆ ಮಾಡ್ತೀನಿ. ಅದೇಗೆ ನೀವಿಬ್ರು ಒಂದಾಗ್ತಿರೋ ನಾನು ನೋಡ್ತೀನಿ. ಯಾವುದೇ ಕಾರಣಕ್ಕೆ ನೀವಿಬ್ರು ಒಂದಾಗಲ್ಲ, ಆಗ್ಲೂಬಾರ್ದು. ಸೊ ಏನು ಅನ್ನಿಸ್ತು ಇವತ್ತು? ಏನು ಅನ್ನಿಸ್ತು ಅಂದರೆ ಒನ್ ಆಫ್ ದ ಬೆಸ್ಟ್ ಡೇಸ್ ಆಫ್ ಮೈ ಲೈಫ್ ಇದು ಅಂತ ಅನ್ನಿಸ್ತು. ಭಾಳ ಎಂಜಾಯ್ ಮಾಡಿದೆ, ಭಾಳ ಖುಷಿಯಾಗಿದ್ದೆ. ನಾನು ಈ ಥರ ಖುಷಿಪಟ್ಟು ಎಷ್ಟೋ ವರ್ಷಗಳಾಗೋಗಿತ್ತು. ಪ್ರಾಯಶಃ ಚಿಕ್ಕವನಿದ್ದಾಗ ನಾನು ಹೀಗೆ ಇದ್ದೆ, ಇದನ್ನೆಲ್ಲ ಎಂಜಾಯ್ ಮಾಡ್ತಿದ್ದೆ ಅಂತ ಅನಿಸುತ್ತೆ. ಇವತ್ತು ನಿಮ್ಮ ಜೊತೆ ನಾನು ಕಾಲ ಕಳೆದ್ನಲ್ಲ, ಇದು ನಾನಿರೋವರೆಗೂ ನನ್ನ ನೆನಪಲ್ಲಿ ಹಸಿರಾಗಿ ಉಳಿಯುತ್ತೆ. ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ನನ್ನ ಅಕೌಂಟ್ಗೆ ಈ ವ್ಯಾಲ್ಯೂಬಲ್ ನೆನಪುಗಳನ್ನು ಡಿಪಾಸಿಟ್ ಮಾಡಿ ನನ್ನ ನೆಟ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರೆ ನಾನು ಇನ್ನಷ್ಟು ಶ್ರೀಮಂತ ಆಗಿದ್ದೀನಿ ಅನ್ನೋ ಫೀಲ್ ಬರ್ತಾ ಇದೆ ನನಗೆ. ಥ್ಯಾಂಕ್ ಯು ಅಗೇನ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಪ್ಲೀಸ್, ಥ್ಯಾಂಕ್ ಯು ನನ್ನ ಜೊತೆ ಬಂದಿದ್ದಕ್ಕೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.